ಮತ್ತು ಲೈವ್ ಬರುವಂಗೆ ಮಾಡಿದ್ರೆ ಅದಕ್ಕೆ ಬನ್ನಿ. ಡಿಜರ್ ಹಾಕಿ ಹನುಮಂತರಾಯ್ ಸುಮ್ಬಿಡ ಏನೋ ಅಂದಿಲ್ಲ. ಬೆಳಗುಂದಿ ಶಿವಕಾಂತ್ ಪೂಜಾರಿ ಹೇಳಿದ್ರಿ ಹಿಂಗೆ ತಾಯಿ ಬೆಲೆ ಏನೋ ಅನ್ನೋದು ತಿಳಿಸಿ ಹೇಳಿದ್ರೆ ಕೊನೆಗೂ ನೀವು ಲದ್ದಿತ್ತಿನೂ ಅವ್ರು ಬಿಡಲ್ಲ ನೀವು ಮತ್ತು ಅವ್ರಿಗೆ ಬೇದ್ರಿ. ಮನುಷ್ಯರಿಗೆ ಹುಟ್ಟಿದ ಮಕ್ಳು ಅದ್ರ ತಿಳ್ಕೊತಾರೆ ಅವ್ರ ಮಾತುಗಳನ್ನ. ಅವ್ರು ಹೇಳಿ ಏನು ಹೇಳ್ಯಾರ ಅನ್ನೋದು ಇನ್ನೊಮ್ಮೆ ವಿಡಿಯೋ ಕಿವ್ಯಾಗ ಇದು ಇಟ್ಕೊಂಡು ನೋಡ್ಕೋ. ಕೇಳ್ತೈತಿ ನಿನಗೆ ಏನೋ ಹೇಳಿದಲ್ಲ ಬೊಗಳಿದೆಲ್ಲ ಏನದ ಈಗ ಕೇಳು ಒಂದು ಸ್ವಲ್ಪ. ನಾವು ಏನು ಮಾಡಿಲ್ಲ ಅಂದ್ರೂ ಸುಮ್ನೆ ತಪ್ಪರಿಸಿ ನಮಗ್ ಕೂಡ ಜಗಳಕ್ಕೆ ಬರ್ತಾರ. ಉದಾಹರಣೆ ಏನಪ್ಪಾ ಅಂದ್ರ ಸಂಗೊಳ್ಳಿ ರಾಯಣ್ಣಗ ಈ ಮಾಳಿಂಗ ರಾಯಣ್ಣ ಮುತ್ತೆ ಪೋಟಾಕ ಅವರೇ ಬಾಯ ಫೋಟೋ ಮತ್ತೆ ಇನ್ನೇನು ಇಡ್ತಾರ. ಇಟ್ಕೇಸಿ ಅಂದ್ರ ಅದು ನಾವೇ ಮಾಡಿವಿ ಅಂತೇಳಿ ಗ್ರೂಪ್ನಾಗ ಬಿಡ್ತಾರ ನಾವ್ ಮಾಡಿವಿ ಅಂತೇಳಿ. ಮತ್ ಅದೇ ನಮ್ದೇ ತಪ್ಪರಿಸಿ ನಮಗೆ ಹೊಡ್ಯಾಕ ಬರ್ತಾರ. ನಮ್ಮ ರಾಯಣ್ಣಗ ನಮ್ಮವ್ರಿಗೆ ನಾವು ಇದು ಇಟ್ಟು ಅದು ಇಟ್ಟು ನಾವು ಅವಮಾನ ಮಾಡ್ತೀವಿ, ನಿಮ್ಮ ಮೇಲೆ ಹಾಕ್ತೀವಿ. ಹಂಗಂದ್ರೆ ನೀವು ನಮ್ಮ ಅಪ್ಪ ಕೊಟ್ಟಿರಿ ನಮ್ಮ ಆಸ್ತಿ ತಿನ್ನಕತ್ತೀರಿ, ಅದಕ್ಕೆ ನಿಮ್ಮ ಜೋಡಿ ಜಗಳಕ್ಕೆ ಬರಾಕತ್ತೀವಿ ನಾವು. ನೋನ ನೀವು ಮಾತಾಡೋ ಮಾತಿಗೆ ಅರ್ಥ ಐತೆ ಅಲ್ಲೇ ಚಪ್ಪಲ್ ತೊಗೊಂಡು ಹೊಡಿಬೇಕು, ನಿಮ್ಮನ್ನು ಕಡಿಬೇಕು. ಅಲ್ಲಿ ಎಲ್ಲಿ ಸಿಗ್ತಾರಲ್ಲ ಅಲ್ಲಿ ಒಂದು ಹೆಣ್ಣಿನ ಬೆಲೆ ಗೊತ್ತಿಲ್ಲ, ಒಂದು ಏನೂ ಗೊತ್ತಿಲ್ಲ. ನೀವು ಬೇಯದಲ್ದ ನಮ್ಮನ್ನೂ ಬೇಯೋದು ಕಲಿಸಿದ್ರಿ. ನೋನ ನಿಮಗೆ ಬೇಯಾಕತ್ತ ನನಗೆ ನಾಚಿಕೆ ಬರಾಕತ್ತೈತಿ ಹೆತ್ತವ್ರಿಗೆ ಹೆಂಗೆ ಬೇಯೋದಂತೇಳಿ. ಇದಾನೆ ಬರ ಇವತ್ತು ನಿಮ್ದು ಬರೀ ಎಲ್ಲರ ಕೈಲಿಂದ ಚಪ್ಪಲ್ ಹೊಡ್ತಾ ತಿನ್ನೋದು ಮತ್ತು ನಮಗೆ ಚಪಾತಿಲೇನೇ ಬಡ್ದಾರ ಅನ್ನೋದು. ನೋನ ಬುದ್ಧಿ ಕಲ್ಕೊರ್ಲಿ ಒಂದಾಗಿರ ಅಂತ ಹೇಳಕತ್ತೀವಿ. ಇದು ಇಟ್ಕೊಂಡು ಕೇಳ್ರಿ. ಅವ್ನು ಮೊನ್ನೆ ಹಂದಿ ಹಂಗೆ ಬಿದ್ದು ನೆಳಾಡಿದಕ್ಕೆ ಒಬ್ಬ ಇದ್ದದಕ್ಕೆ ಬಿಟ್ಟು ಬಂದೀವಿ. ಅವ್ನ ಹಿಂದೆ ಅದ ಜನ ಇರ್ತಿದ್ದಾನಂದ್ರೆ ಅವನಂತವ್ರ ತುಂಡು ಕಡಿತಿದ್ವಿ. ನಮ್ಮವ್ರ ಗುರಿನ ಕಾಯ್ತಾ ನಾವು ಒಬ್ಬನ ಕಾಯಾಗ್ತಿದ್ದ. ಅದಕ್ಕೆ ನಮ್ಮದು ನಾವು ಬಿಡಿಸ್ಕೊಂಡು ಅವ್ನ ಬಿಡಲಾರ್ದ ಬಿಟ್ಟು ಬಂದೇವಿ. ಒಂದು ಬಂದಿಲ್ಲ ಅವನು ಈ ಚೇಲಾದ ನಾವು ಅವ್ನು ಏನು ಬಡಿಯೋದು ನಮಗೆ ನಾಚಿಕೆ ಬಂತ, ಅದಕ್ಕೆ ಬಿಟ್ಟು ಬಂದೇವಿ. ಆದರೂ ಮತ್ತು ನಿಗ್ರಾಡಕತ್ತಾಳೆ ಇವತ್ತಾಕಿ. ನಮ್ಮ ಕೈಯನ್ನು ತಪ್ಸ್ಕೋಬೋದು. ಇನ್ನೂ ಜನಕ್ಕೆ ಬೇದಾನವ. ಅವ್ರಿಗೆ ಕೈಯಾಗ ಸಿಕ್ಕಂದ್ರೆ ಸಣ್ಣಂಗೆ ಕಡ್ದು ಮನೆಗೆ ಬಾಡಿಗೆ ಇದು ಚೀಲನೆ ಹಾಕಿ ಕಳಿಸ್ಬಿಡ್ತಾರೆ ಮನೆಗೆ. ನಾವು ಚಿರಾಡಕತ್ತೀರಿ ಹಂದಿ ಚಿರಾಡ್ದಂಗೆ. ಏನು ತುಂಬಿನೂ ಅರ್ಥ ಇಲ್ಲ ನಿಮಗೆ. ಎದಕ್ಕೆ ಬಡ್ದೇವಲ್ಲ ನಾವು 8 ಜನ ಬಂದು ಬಡ್ಲಾರ್ದ ಏನು ತಿಂಕೆ ಇಲ್ಲ, ಬುದ್ಧಿನೇ ಇಲ್ಲನ. ಒಬ್ರ ಜೋಡಿ ಮಾತಾಡ್ಬೇಕಾದ್ರೆ ಏನು ಮಾತಾಡ್ರ ನಾವು ಅರ್ಥ ಮಾಡ್ಕೊಂಡು ಮಾತಾಡ್ರಿ. ಹಂದಿ ಥರ ಚಿರಾಡಕ್ಕೆ ಹೋಗ್ಬೇಡ್ರಿ. ನಾಡ ಮೇಲೆಲ್ಲ ತಿರುಗ್ತೀನಿ ನಾನು ಅದ ಯಾರು ತಪ್ಪು ಮಾಡ್ಲಾರ್ದ ನಾನು ಮಾಡ್ತಿದ್ದೆ ಅಂದ್ರೆ ಹಿಡ್ದು ಬದುಕಿರ್ತೀನಿಲ್ಲ. ಎಂಥ ದೇಶ ಸೇವೆ ಮಾಡೋರ ಸತ್ತು ಹೋಗ್ಯಂಟಾರಂತ ಪಾಪ. ಭಾಳ ತಿಳ್ಕೊಂಡು ಜೀವನ ಮಾಡ್ರಿ, ಇಲ್ಲಾಂದ್ರೆ ನರಕದಾಗ ನರಕ ಅನುಭವಿಸ್ತೀರಿ ನೀವು. ದೇವ್ರಿಗೆ ಅವಮಾನ ಮಾಡೋ ಬುದ್ಧಿ ನಮಗಿಲ್ಲ. ನಿಮ್ಮಂಥ ಲದ್ದಿಗಳು ಹಂದಿಗಳ ಜೊತೆ ಸೇರಿದ್ರೆ ಇದ್ದದವ್ರಲ್ಲ ಹಂದಿ ಅವರ ಮಾಡೋದು. ಆ ಶಿವಕಾಂತ್ ಪೂಜಾರಿ ಭಾಳ ಬೆಳ್ಕೊಂಡು ಹೇಳ್ಯಾರಲ್ಲ, ಅರ್ಥ ಮಾಡ್ಕೊಂಡು ಇಟ್ಕೊಂಡು ಕೇಳಿ ಇನ್ನೊಮ್ಮೆ. ಅವನು